ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. SSLC ಎಕ್ಸಾಮ್ 3ರ ಫಲಿತಾಂಶದ ಬಗ್ಗೆ ನೀವು ವೇಟ್ ಮಾಡ್ತಾ ಇದ್ದೀರಿ. ನಾನು ಕೂಡ ನಿಮಗೆ ಹೇಳಿದ್ದೆ ಪ್ರತಿದಿನ ಇವತ್ತೇನಾಗುತ್ತೆ ಅನ್ನೋದನ್ನು ನಾನು ಸಂಜೆ ಒಂದು ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತೀನಿ ಅಂತ. ಸೊ ಇವತ್ತು ಗೌರ್ಮೆಂಟ್ ಹಾಲಿಡೇ ಇರುವುದರಿಂದ ಯಾವುದೇ ಥರಂಥ ಆಫಿಷಿಯಲಿ ಮೆಮೊರಂಡಮ್ ರಿಲೀಸ್ ಆಗೋದಿಲ್ಲ. ಸೊ ಯಾಕಂತಂದರೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಇದೆ, ನಾಳೆಯೂ ಕೂಡ ಗೌರ್ಮೆಂಟ್ ಹಾಲಿಡೇ ಆಗುತ್ತೆ. ಸೊ ನಾಡಿದ್ದು ನಿಮಗೆ ಅಂದರೆ ಸೋಮವಾರ ದಿನ ಮಧ್ಯಾಹ್ನ ತನಕ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಟ್ವೀಟ್ ಮುಖಾಂತರ ಮಾಹಿತಿಯನ್ನು ಕೊಡ್ಬೋದು, ಅಥವಾ ಒಂದು ಪರೀಕ್ಷಾ ನಿರ್ಣಯ ಮಂಡಳಿಯಿಂದ ಒಂದು ಆದೇಶ ಕೂಡ ಬರ್ಬೋದು ಸೋಮವಾರ ದಿನ. ಇಲ್ಲ ಸೋಮವಾರ ದಿನವೂ ಬರಲಿಲ್ಲ ಅಂತಂದರೆ ಮಂಗಳವಾರ ದಿನ ಬರ್ಬೋದು. ಮಂಗಳವಾರ ದಿನ ಬಂದರೆ ಏನಾಗುತ್ತೆ ಅಂದರೆ ಅದು ಬುಧವಾರ ದಿನ ರಿಲೀಸ್ ಆಗುತ್ತೆ. ಸೊ ಟೋಟಲ್ ಆಗಿ ನಿಮಗೆ ಏನೋ ಒಂದು ಕ್ಲಾರಿಟಿ ಸಿಗಬೇಕಂದ್ರೂ ಕೂಡ ನೀವು ಸೋಮವಾರ ತನಕ ಕಾಯಬೇಕು. ಸೋಮವಾರ ಮಧ್ಯಾಹ್ನ ತನಕ ಯಾವುದೋ ಒಂದು ಸ್ಪಷ್ಟವಾದಂಥ ಒಂದು ಕ್ಲಾರಿಟಿ ಸಿಗುತ್ತೆ, ಮತ್ತು ಪ್ರೈವೇಟ್ ವೆಬ್ಸೈಟಲ್ಲಿ ಗೂಗಲಲ್ಲೂ ಕೂಡ ಮಾಹಿತಿಗಳು ಸಿಗ್ತವೆ, ಅಲ್ಲಿ ತನಕ ಕಾಯಬೇಕಾಗತ್ತೆ. ಅದರ ಜೊತೆಗೆ ವಿದ್ಯಾರ್ಥಿಗಳು ಕಾಮೆಂಟ್ಸನ್ನು ಕೇಳ್ತಾ ಇದ್ದರು, ಸೊ ಕರೆಕ್ಷನ್ ಹೇಗಾಗಿದೆ ಈ ವರ್ಷ ಅಂತ. ಯಾಕಂದರೆ 3ನೇ ಎಕ್ಸಾಮ್ ಇದು, ಎಲ್ಲರನ್ನೂ ಪಾಸ್ ಮಾಡ್ತಾರಾ ಅನ್ನೋದನ್ನು, ಯಾಕಂದರೆ ಕೊನೆ ಎಕ್ಸಾಮ್ ಈ ವರ್ಷದ ಕೊನೆ ಎಕ್ಸಾಮ್ ಇರೋದ್ರಿಂದ. ಸೊ ಕರೆಕ್ಷನ್ಸ್ ನೋಡಿ ಹೆಂಗೆ ಮಾಡಬೇಕು, ಪ್ರತಿ ಎಕ್ಸಾಮಿಗೆ ಹೆಂಗೆ ಮಾಡ್ತಾರೆ ಹಾಗೆ ಮಾಡಿದ್ದಾರೆ. ಏನು ಮಾರ್ಕ್ಸ್ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಇಲ್ಲಿ ಲೂಸ್ ಕರೆಕ್ಷನ್ ಮಾಡ್ತಾರೆ ಅಥವಾ ಸ್ಟ್ರಿಕ್ಟ್ ಕರೆಕ್ಷನ್ ಮಾಡ್ತಾರೆ ಅನ್ನೋದು ಮಾತೇ ಇಲ್ಲ. ಏನು ಒಂದು ಕೀ ಆನ್ಸರ್ಗಳನ್ನು ಆಲ್ರೆಡಿ ಬಿಟ್ಟಿದ್ದಾರೆ, ಆ ಕೀ ಆನ್ಸರ್ಗಳ ತಕ್ಕಂತೆ ಒಂದು ಪೇಪರ್ ಕರೆಕ್ಷನನ್ನು ಮಾಡ್ತಾರೆ. ಇಲ್ಲಿ ಟಫ್ನು ಮಾಡೋದಿಲ್ಲ, ಲೂಸ್ನು ಮಾಡೋದಿಲ್ಲ. ನೀವು ಕರೆಕ್ಟ್ ಬರೆದಿದ್ರೆ ಕರೆಕ್ಟ್ ಮಾರ್ಕ್ಸ್ಗಳನ್ನು ಕೊಡ್ತಾರೆ, ಮತ್ತು ಬರಲಿಲ್ಲ ಅಂದರೆ ಮಾರ್ಕ್ಸ್ಗಳನ್ನು ಕೊಡೋದಿಲ್ಲ. ಈ ರೀತಿಯಾಗಿ ಕರೆಕ್ಷನ್ ಆಗಿರುತ್ತೆ. ಆಮೇಲೆ ಒಂದು ವಿದ್ಯಾರ್ಥಿ ಕೇಳ್ತಾ ಇತ್ತು, ಸೊ ಇನ್ ಕೇಸ್ ಆಫ್ ನಾವು 19-20 ಬಿದ್ದರೆ ನಮಗೆ ಪಾಸ್ ಮಾಡ್ತಾರಂತ. ಸೊ ನೋಡಿ, ನಿಮ್ಮ ಪೇಪರ್ಗಳು ಅಷ್ಟು ಪೇಪರ್ ಪಾಸ್ ಆಗಿದ್ದು ಅದರಲ್ಲಿ ಒಂದು ಪೇಪರ್ ಮಾತ್ರ 19 ಅಥವಾ 20 ಬಿದ್ದಿದ್ದರೆ ಸೊ ಅದಕ್ಕೆ ಏನಾದರೂ ಗ್ರೇಸ್ ಮಾರ್ಕ್ಸ್ಗಳನ್ನು ಕೊಟ್ಟು ಪಾಸ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಆದರೆ ನೀವು 2ಕ್ಕಿಂತ ಹೆಚ್ಚು ಪೇಪರ್ ಫೇಲ್ ಆಗಿದ್ದರೆ ಆ ಗ್ರೇಸ್ ಮಾರ್ಕ್ಸ್ಗಳನ್ನು ಕೊಟ್ಟು ಪಾಸ್ ಮಾಡೋದಿಲ್ಲ, ಫೇಲೇ ಮಾಡಿಬಿಡ್ತಾರೆ. ಜಸ್ಟ್ ನೀವು ಏನೋ 3 ಪೇಪರ್ ಚೆನ್ನಾಗಿದ್ದು 4ನೇ ಪೇಪರು 19 ಬಿದ್ದಿದ್ದರೆ 20 ಬಿದ್ದಿದ್ದರೆ ಅಂಥವುಗಳಿಗೆ ಮಾತ್ರ ಏನು ಮಾಡ್ತಾರೆ ಅಂದರೆ ಗ್ರೇಸ್ ಮಾರ್ಕ್ಸ್ಗಳನ್ನು ಅಂಕಗಳನ್ನು ಕೊಡುವಂಥದ್ದು ಸಾಧ್ಯತೆ ಜಾಸ್ತಿ. ಅದಕ್ಕೂ ಯಾವುದೇ ಥರಂಥ ಗೈಡ್ಲೈನ್ಸ್ ಇಲ್ಲ, ಕೊಡಲೇಬೇಕು ಅಂತ. ನೀವು 3 ಪೇಪರ್ಗಳು ಚೆನ್ನಾಗಿದ್ದು ಒಂದು ಪೇಪರ್ ಮಾತ್ರ ಸ್ವಲ್ಪ ಏನಾಗಿದ್ದರೆ ಅಂದರೆ ಏನೋ ಒಂದು ಇದರ ಮೇಲೆ ಬೇಸಿಸ್ ಮೇಲಿನ ಪಾಸ್ ಮಾಡಿ ಕಳಿಸ್ಬೋದು. ಬಟ್ ಎಲ್ಲರಿಗೂ ಕೂಡ ಪಾಸ್ ಮಾಡ್ತಾರೆ ಅನ್ನೋದು ತುಂಬ ಕಷ್ಟ. ಆದರೆ ಆಲ್ಮೋಸ್ಟ್ 1 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ದಾರೆ. ಅದರಲ್ಲಿ ಎಲ್ಲರೂ ಪಾಸ್ ಆದರೆ ಎಲ್ಲರೂ ಬರೆದು ಎಲ್ಲರೂ ಪಾಸ್ ಆಗ್ತಾರೆ, ಯಾರೂ ಬರೀಲಿಲ್ಲ ಅಂದರೆ ಯಾರೂ ಪಾಸ್ ಆಗೋದಿಲ್ಲ. ಬಟ್ ಎಲ್ಲರಿಗೆ ಪಾಸ್ ಮಾಡ್ತಾರೆ ಅನ್ನೋದು ಹೇಳೋದು ಕಷ್ಟ ಆಗುತ್ತೆ. ಬರೆದವ್ರಿಗೆ ಮಾತ್ರ ಪಾಸ್ ಮಾಡ್ತಾರೆ. ಮ್ಯಾಕ್ಸಿಮಮ್ ನೀವು ಎಲ್ಲ ಪೇಪರ್ಗಳಲ್ಲಿ ಪಾಸಾಗಿ ಒಂದು ಪೇಪರಲ್ಲಿ ಏನಾದರೂ ಕಡಿಮೆ ಅಂಕ ಬಂದಿದ್ದರೆ ಅದಕ್ಕೆ ಏನಾದರೂ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಓಕೆ, ಮತ್ತೇನಾದರೂ ನಿಮ್ಮ ಡೌಟ್ಗಳಿದ್ದರೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ. ಮತ್ತು ಇವತ್ತಂತೂ ಯಾವುದೇ ಥರಂಥ ಒಂದು ಎಕ್ಸಾಮ್ದ ರಿಸಲ್ಟ್ ಅಪ್ಡೇಟ್ ಇರುವುದಿಲ್ಲ.